ವರ್ಷದ ಹಿಂದೆ ನಡೆದ ಅಹಿತಕರ ಪ್ರಕರಣದ ಬಳಿಕ ಕಟ್ಟೇಮಾಡು ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರವು ಇದೇ ಡಿಸೆಂಬರ್ 23ರಿಂದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ. 6 ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜಾತ್ರೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲು ದೇವಾಲಯ ಸಮಿತಿ ಸನ್ನದ್ಧವಾಗಿದೆ. ಈ ಬಗ್ಗೆ ದೇವಾಲಯ ಸಮಿತಿ ಅಧ್ಯಕ್ಷ ಕಟ್ಟೇಮಾಡು ಜನಾರ್ದನ್ ಮತ್ತು ಆಡಳಿತ ಮಂಡಳಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದೆ. ಇದೇ ಡಿಸೆಂಬರ್ 15ರಂದು ನಡೆದ ಸಭೆಯಲ್ಲಿ ಜಾತ್ರಾ ದಿನಗಳಂದು ದೇವಾಲಯದೊಳಗೆ ದೈವಿಕ ವಿಧಿವಿಧಾನಗಳು ನಡೆಯುತ್ತಿರುವುದರಿಂದ ಹಾಗೂ ಇಕ್ಕಟ್ಟಿನ ಪರಿಸ್ಥಿತಿಯಿಂದಾಗಿ ಸಾರ್ವಜನಿಕರಿಗೆ ಒಳಗೆ ಪ್ರವೇಶ ಇರುವುದಿಲ್ಲ ಎಂದು ಸಮಿತಿ ಕಾರ್ಯದರ್ಶಿ ತೋರೇರ ಕಾಶಿ ಕಾವಿರಪ್ಪ ಹೇಳಿದರು. ಒಳಭಾಗದಲ್ಲಿ ವಿಧಿವಿಧಾನಗಳು ನಡೆಸುವ ತಂತ್ರಿ ವರ್ಗಕ್ಕೆ ಮಾತ್ರ ಪ್ರವೇಶ ಕಲ್ಪಿಸಲಾಗಿದೆ. ಅಲ್ಲದೆ ಪೂಜೆಯ ಬಳಿಕ ಸ್ವಚ್ಛತಾ ಕೆಲಸಗಾರರು ಮಾತ್ರ ಒಳಗೆ ಪ್ರವೇಶಿಸಬಹುದಾಗಿದೆ. ಒಳಗೆ ನಡೆಯುವ ಕೈಂಕರ್ಯಗಳನ್ನು ಹೊರಗಿನಿಂದ ವೀಕ್ಷಿಸಲು ಎಲ್ಇಡಿ ಪರದೆ ಅಳವಡಿಸಲಾಗುವುದು ಎಂದು ಕಾಶಿ ಕಾವೇರಪ್ಪ ಹೇಳಿದರು. ನಾವೊಂದು ಮುಖ್ಯ ಸಮಿತಿಯ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಆ ಮುಖ್ಯ ಸಮಿತಿಯ ಮೀಟಿಂಗಲ್ಲಿ ನಾವು ಕೆಲವೊಂದು ಕಟ್ಟುಪಾಡುಗಳನ್ನು ಮಾಡಿಕೊಂಡಿದ್ದೇವೆ. ಒಂದನೇದಾಗಿ 27/12/2025 ನಡೆಯುವ ದೇವರ ಜಳಕದ ದಿವಸ ನಾವು ಮುಖ್ಯ ದ್ವಾರದಲ್ಲಿ ಗೇಟ್ ಅಳವಡಿಸಿಕೊಂಡು ಯಾರು ಒಳ ಪ್ರವೇಶಿಸಿದಂತೆ ಇವನು ಆಡಳಿತ ಮಂಡಳಿ ಸಮಿತಿಯರು ಸಮೇತ ಒಳ ಪ್ರವೇಶಿಸಿದಂತೆ ಬೇರೆ ತಂತ್ರಿ ವರ್ಗದವರಿಗೆ ಮಾತ್ರ, ಯಾಕಂದರೆ ಅವರು ಮಂಡಲ ಬರೆದು ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಕಳೆದ ಸಲ ಸ್ವಲ್ಪ ಅವರಿಗೆ ಸೌಲಭ್ಯ ಸರಿಯಾಗಲಿಲ್ಲ. ಹಾಗಾಗಿ ಸ್ವಲ್ಪ ಅವರಿಗೆ ಇದಿತ್ತು. ಹಾಗಾಗಿ ಈ ಸಲ ಯಾರನ್ನ ಒಳಗೆ ಬಿಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಎರಡನೇದಾಗಿ ದೇವರ ಜಳಕ ದಿವಸ ಏನು ದೇವರ ಬಲಿ ಬರೋದು ಅಂತ ಹೇಳ್ತೀವಿ, 12 ಸುತ್ತು ಅಥವಾ 7 ಸುತ್ತು ಏನು ಬಲಿ ಬರ್ತದೆ ಆವಾಗಲೂ ಸಮೇತ ಯಾರು ಮುಂದೆ ದೇವರ ಮುಂದೆ ಆಗಲಿ ಹಿಂದೆ ಆಗಲಿ ಹೋಗದಾಗೆ ಜನರು ಒಳ ಪ್ರವೇಶಿಸಿದಂತೆ ನಾವು ಹಗ್ಗಗಟ್ಟಿ ಯಾರು ಒಳ ಪ್ರವೇಶಿಸಿದಂತೆ ನಾವು ನೋಡ್ಕೊಳ್ಳಿಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇನ್ನು ಮತ್ತೆ ತಂತ್ರಿ ವರ್ಗದ ಪೂಜಾ ವಿಧಿವಿಧಾನ ತಂತ್ರಿ ವರ್ಗಕ್ಕೆ ಬಿಟ್ಟಿದ್ದೀವಿ. ಅದರಲ್ಲಿ ನಾವು ಯಾವುದೇ ಹೋಗು ತೋರಿಸುವಂತ ಇಲ್ಲ. ಇಷ್ಟೆಲ್ಲ ಅದನ್ನು ನಾವು ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೀವಿ. ಸಮಿತಿಯವರು ಸೇರಿ ಯಾಕಂದ್ರೆ ಯಾವುದೇ ತೊಂದರೆ ಆಗದಂತೆ ಪೂಜಾ ವಿಧಿವಿಧಾನಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ತಾರೀಕು 23/12/2025ರಿಂದ ತಾರೀಕು 28/12/2025ರವರೆಗೆ ಈ 5-6 ದಿವಸದ ಸಮೇತ ಯಾರಿಗೂ ಒಳ ಪ್ರವೇಶ ಇಲ್ಲ, ತಂತ್ರಿ ವರ್ಗದವರು ಬಿಟ್ಟರೆ. ಮತ್ತೆ ಕೆಲವು ಮಾರ್ಪಾಡು ಅಂದರೆ ನಮ್ಮ ಕೆಲವು ಈಗ ಹಳೆಯಾದ ಹೂ ಇರ್ತದೆ. ಮತ್ತೆ ಏನು ಅಲ್ಲಿ ನಾವು ಕೆಲವು ಅಷ್ಟ ದೇವತೆಗಳಿಗೆ ಏನೋ ಸ್ವಲ್ಪ ಪ್ರಸಾದ ಇದೆಲ್ಲ ನಾವು ನೈವೇದ್ಯ ಕೊಟ್ಟಿರ್ತೇವೆ, ಅದನ್ನೆಲ್ಲ ತೆಗಿಬೇಕು. ದಿನನಿತ್ಯ ಕ್ಲೀನ್ ಮಾಡಬೇಕಾಗ್ತದೆ. ಅದಕ್ಕೆ ಮಾತ್ರ ಒಂದು 3-4 ಜನರ ತಂಡವನ್ನು ಸಾಯಂಕಾಲ ಅಂದರೆ ಪೂಜಾ ವಿಧಿವಿಧಾನ ಆದ ನಂತರ ಅದನ್ನು ಕ್ಲೀನ್ ಮಾಡೋದಕ್ಕೆ 3-4 ಜನರನ್ನು ಒಳ ಪ್ರವೇಶ ಮಾಡುವಂತೆ ನಾವು ತೀರ್ಮಾನ ಮಾಡಬೇಕು. ಸಮಿತಿ ಅಧ್ಯಕ್ಷ ಕಟ್ಟೆಮನೆ ಜನಾರ್ದನ್ ಮಾತನಾಡಿ, ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿದರು. ಉತ್ಸವದ ದಿನಗಳಂದು ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಇದೆ ಎಂದು ತಿಳಿಸಿದ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಕಳೆದ ಬಾರಿ ವಾರ್ಷಿಕ ಜಾತ್ರೆಗೆ 15ರಿಂದ 20 ಸಾವಿರ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಎಂದರು. ಈ ಬಾರಿ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ ಎಂದ ಅವರು ಅರ್ಚಕ ವಿಘ್ನೇಶ್ ಅವರನ್ನು ಕೈಬಿಟ್ಟ ಬಗ್ಗೆ ಪ್ರತಿಕ್ರಿಯೆ ನೀಡಿ, ವಿಘ್ನೇಶ್ ರಾಜೀನಾಮೆ ಪತ್ರ ನೀಡಿದ್ದು ಅದಿನ್ನೂ ಅಂಗೀಕಾರವಾಗಿಲ್ಲ ಎಂದರು. ಅವರ ವೈಯಕ್ತಿಕ ಕಾರಣಗಳಿಂದ ಅರ್ಚಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ಜನಾರ್ದನ್ ಹೇಳಿದರು. ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಎಲ್ಲ ವರ್ಗದವರನ್ನು ಸೇರಿಸಿಕೊಳ್ಳಲಾಗಿದೆ. ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಕೂಡ ದೇವಾಲಯಕ್ಕೆ ಬಂದು ಹೋಗುತ್ತಾರೆ ಎಂದು ಜನಾರ್ದನ್ ಹೇಳಿದರು. ಅದರ ಎದುರು ಭಾಗದಲ್ಲಿ ಸ್ಟೀಲ್ ನಿರ್ಮಿತ ಅಂತ ಗ್ರೀನ್ಸ್ ಗೇಟ್ ಇದೆ. ಅಲ್ಲೇ ನಿಂತು ಪ್ರಾರ್ಥನೆ ಮಾಡಿಕೊಂಡು ಹೊರಗೆ ದೇವಸ್ಥಾನದ ಆವರಣ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಮಂಡಲ ವರ್ಗದ ಮೂಲಕ ಪೂಜಾ ತಂತ್ರಿಗಳು ಅವರೆಲ್ಲ ಅಲ್ಲೇ ಇರ್ತಾರೆ. ಹಾಗಾಗಿ ಅಲ್ಲಿ ಹೊರಪ್ರವೇಶ ಮಾಡಿದಾಗ ತಂತ್ರಿಗಳಿಗೆ ಪೂಜೆಗೆ ತೊಂದರೆ ಆಗುತ್ತೆ. ಕಳೆದ ವರ್ಷ ಏನಾಯಿತು ಅಂತಂದ್ರೆ 5ನೇ ದಿವಸ ಅಂದರೆ ಶುಕ್ರವಾರ ದಿವಸ ದೇವರು ಹೊರಬಂದ ಹೊರಗೆ ದಾಟಿದ ಕೂಡಲಿಂದ ಈ ತಂತ್ರಿ ವರ್ಗದವರು ಅದಕ್ಕೆ ತಡು ಮನೆ ಅಂತಂದ್ರೆ ಒಂದು 2 ಗಂಟೆಗಳ ಕಾಲ ಹೊರಗೆ ಸ್ವಲ್ಪ ವ್ಯವಸ್ಥೆ ಆಗುತ್ತೆ. ಅದರ ಮಧ್ಯದಲ್ಲಿ ಏನಾಗಿದೆ ಅಂತಂದರೆ
ತುಂಬಾ ಸಣ್ಣ ಸಣ್ಣ ಮಕ್ಕಳನ್ನ ಎದೆ ಮೇಲೆ ಹೊತ್ತುಕೊಂಡು ಬಂದಿದ್ದವರು ಕೂಡ ಊಟ ಉಪಚಾರ ಯಾವುದೇ ಮೊದಲನೇ ಹೊರತಾಗಿತ್ತು. ನಂತರ ಅವರು ವಾಪಸ್ ಹೋಗಿದ್ದಂಥ ಹಿನ್ನೆಲೆಯಲ್ಲಿ ಆ ಥರ ಗಲಾಟೆಗಳು ಮಕ್ಕಳಿಸಬಾರ್ದು ಅಂತ ಹೇಳೋದು ಮೂಲ ಉದ್ದೇಶ ಆಗಿ ಮುಖ್ಯ ದ್ವಾರವನ್ನು ಓಪನ್ ಆಗಿದ್ದೇವೆ. ಸ್ಟೀಲ್ ದ್ವಾರ ಮಾತ್ರ ಬಂದ್ ಆಗಿರುತ್ತೆ, ಲಾಕ್ ಆಗಿರುತ್ತೆ. ಅದಕ್ಕೆ ಸ್ಟೀಲ್ ದ್ವಾರದಲ್ಲಿ ದೇವರನ್ನ ನೋಡುವಂಥ ಎಲ್ಲ ವ್ಯವಸ್ಥೆಗಿಂತ ಅವಕಾಶಗಳು ಇದೆ. ಈ 5 ದಿನ 5 ದಿವಸನೂ ಆಗಿದೆ. 6 ದಿವಸ. ಒಂದು ಮಂಗಳವಾರ ಅಂತ ಹೇಳಿದ್ರು, ಭಾನುವಾರ ತನಕ ಕಾರ್ಯಕ್ರಮ ಇದೆ. ಭಾನುವಾರದಲ್ಲಿ ಈ ಅಕ್ಕಿ ಮಂತ್ರಾಕ್ಷಿ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಶನಿವಾರಕ್ಕೆ ಮುಗಿದಿದೆ. ಬಟ್ ಏನ್ ಮಾಡಿದ್ರು ಅಂತಂದ್ರೆ ಕೆಲವೊಂದು ವೈಯಕ್ತಿಕ ಕಾರಣ ನನ್ನ ತಲೆಯಲ್ಲಿ ಏನಿದೆ ಅಂತ ನೀವು ಗುರುತು ಮಾಡೋಕ್ಕಾಗಲ್ಲ. ಅಂತ ಒಂದು ಸಂದರ್ಭಗಳು ಕ್ರಿಯೇಟ್ ಆಗಿದೆ. ನಾವು ವ್ಯಕ್ತಿಗತವಾಗಿ ಬಟ್ಟನ್ನ ಯಾಕೆ ಚೇಂಜ್ ಮಾಡೋದು ನಾವು ಕೇಳುವಾಗಿಲ್ಲ. ಅದಕ್ಕಿಂತ ವ್ಯವಸ್ಥಿತ ಚಿಂತನೆಯನ್ನು ಆಡಳಿತ ಸಮಿತಿ ಮಾಡಿದ್ದು. ಸುಮಾರು ಟೈಮ್ ಆಶ್ಚರ್ಯಗಳು ರಿಜಿಸ್ಟ್ರೇಷನ್ ರಾಜೀನಾಮೆ ಪತ್ರ ಕೊಟ್ಟಿದ್ರು ಕೂಡ ನಾವು ಅದನ್ನು ಏಪ್ರಿಲ್ ಮೇ ಅವರಿಗೆ ತಗೊಂಡಿದ್ದೀವಿ. ಹಾಗಾಗಿ ವೈಯಕ್ತಿಕ ಕಾರಣಕ್ಕೆ ಆಯ್ತು. ಮತ್ತೆ ಇನ್ನು ಕೆಲವು ವಿಷಯಗಳು ಏನಾಗಿದೆ ಅಂತಂದ್ರೆ ಅವರಿಗೆ ತೊಂದರೆ ಆಗಿರೋದ್ರಿಂದ ಅವರು ಸಂಘಟನೆ ಅಂತಿದ್ರು, ಬ್ರಾಹ್ಮಿನ್ಸ್ ಅಸೋಸಿಯೇಷನ್ ಅಲ್ಲಿ ಅದು ಮೊದಲು ವ್ಯವಸ್ಥೆಗೆ ಧಕ್ಕೆ ಬಂದಾಗ ನಾವು ಕೋಪರೇಟ್ ಮಾಡೋದು ಅಂತ ಒಂದು ಅಭಿಪ್ರಾಯವನ್ನು ನಮ್ಮ ಸ್ವಾಮಿಗಳು ನಾನು ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಕಡೆಯಿಂದ ಆಡಳಿತ ಸಮಿತಿಯಿಂದ ಏನು ತೊಂದರೆ ಅವರೇ ರಾಜೀನಾಮೆ ಕೊಡೋದು. ನಾವು ಹೋಗಿದ್ದು ಅವರೇ ರಾಜೀನಾಮೆ ಗೊತ್ತಿಲ್ಲ, ಅಂಗೀಕಾರ ನಾವು ಮಾಡಲಿಲ್ಲ. ಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ನಂದೇಟೀರ ಗಣಪತಿ, ಪೆರಿಯಪ್ಪಮ್ಮನ ಮಹೇಶ್, ಮರಾಠಿ ದೇವಪ್ಪ ಮತ್ತು ಅರ್ಚಕರಾದ ವೇಣುಗೋಪಾಲ್ ಉಪಸ್ಥಿತರಿದ್ದರು.